ಹೊಸಕೋಟೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಅಂತಾರಾಜ್ಯ ಬೈಕ್ ಕಳ್ಳರನ್ನು ಬಂಧಿಸಿ ಬರೋಬ್ಬರಿ 50 ಬೈಕ್ಗಳು ಸೀದ್. 55 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 50 ದ್ವಿಚಕ್ರ ವಾಹನಗಳು ಸೀದ್. ಆಂಧ್ರದ ಪ್ರಸಾದ್, ಕೋಲಾರದ ನರಸಿಂಹಮೂರ್ತಿ ಬಂಧಿತ ಆರೋಪಿಗಳು. ಕಳ್ಳತನದ ಬೈಕ್ ಮಾರಾಟ ಮಾಡಿ ಮೋಜುಮಸ್ತಿ ಮಾಡ್ತಿದ್ದ ಬೈಕ್ ಕಳ್ಳರು. ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಕದ್ದ ಬೈಕುಗಳನ್ನು ಮಾರಾಟ ಮಾಡ್ತಿದ್ದ ಆರೋಪಿಗಳು. ಬೈಕ್ ಕಳವು ಪ್ರಕರಣ ಬೆನ್ನತ್ತಿದ್ದಾಗ ಬೃಹತ್ ಸಂಖ್ಯೆಯ ಬೈಕ್ ಕಳವು ಪ್ರಕರಣ ಬೆಳಕಿಗೆ. ಬೃಹತ್ ಬೈಕ್ ಕಳವು ಜಾಲ ಭೇದಿಸಿರುವ ಹೊಸಕೋಟೆ ಕ್ರೈಮ್ ಕಾನ್ಸ್ಟೇಬಲ್ ಗೋಪಾಲ್, ಎಸ್ಪಿ ಚಂದ್ರಕಾಂತ್, ಡಿವೈಎಸ್ಪಿ ಮಲ್ಲೇಶ್, ಇನ್ಸ್ಪೆಕ್ಟರ್ ಗೋವಿಂದ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಸದ್ಯ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿರುವ ಹೊಸಕೋಟೆ ಪೊಲೀಸರು. 8 ಪೊಲೀಸ್ ಠಾಣೆಗಳಲ್ಲಿ ಬಂಧಿತರ ವಿರುದ್ಧ 45ಕ್ಕೂ ಹೆಚ್ಚು ಬೈಕ್ ಕಳವು ಪ್ರಕರಣ ದಾಖಲಾಗಿದ್ದವು. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಬ್ಬಂದಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ನಗದು ಬಹುಮಾನ, ಪ್ರಶಂಸಾನ ಪತ್ರ ಘೋಷಣೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ಕನ್ಸರ್ನ್ ಸ್ಟೇಷನ್ಗಳಿಗೆಲ್ಲ ಎಲ್ಲ ಕನ್ಸರ್ನ್ ಸ್ಟೇಷನ್ ಹಾಗೆ ಪಕ್ಕಾಗಿದೆ ಸರ್. ಹಂಗೆ ಮುಂದೆ ಎಲ್ಲ ಮೇನ್ ಎಲ್ಲ ಹೊಸ ವೆಹಿಕಲ್, ಯಾವುದೂ ಓಲ್ಡ್ ವೆಹಿಕಲ್ ಅಂತ ಮುಟ್ಟಾಮೇಲೆ ಎಲ್ಲ ಹೊಸ ವೆಹಿಕಲ್ಗಳನ್ನು ಆರೋಪಿ ಅವನ ಮೇಲೆ ಇದು ಗುಮಾನ ಇಟ್ಟಿದ್ದೀವಿ. ಅವನ ಜೊತೆಯಿಂದ ಯಾರು ಸಂಪರ್ಕವ್ರೆ ಅಂತೇಳಿ ಅದನ್ನು ಒಂದು ಸ್ವಲ್ಪ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಾವೇ ಕೋರ್ಟ್ಗೆ ಕೊಟ್ಟು ಸರ್, ನಾವೇ ರಿಲೀಸ್ ಮಾಡ್ಕೊಡಕ್ಕೆ ಫ್ರೀ ಆಫ್ ಕಾಸ್ಟ್ ಅಂದ್ರೆ ಅವರು ಕೋರ್ಟ್ ಹೋಗಿಲ್ಲ, ನಾವೇ ರಿಕ್ವೆಸ್ಟ್ ಕೊಟ್ಟಿದ್ದೀವಿ.